ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ನಾವು ನೋಡಬಹುದಾಗುತ್ತೆ. ಧಾರವಾಡ ಜಿಲ್ಲೆಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಲಿಗಾಗಿ ಕಾದು ಕುಳಿತಿವೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಗುಡೇನಕಟ್ಟಿಯಲ್ಲಿ ರಸ್ತೆಗೆ ಜೋತು ಬಿದ್ದಂತಹ ವಿದ್ಯುತ್ ತಂತಿ. ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ಟಿವಿ9 ಈಗಾಗಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಕಂಬದಿಂದ ಹೊರಬಂದಿರುವಂತಹ ಕಬ್ಬಿಣದ ಕಂಬಿಗಳು ಬೀಳುವ ಹಂತದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನೆಲಕ್ಕೆ ಉರುಳುವ ಹಂತದಲ್ಲಿದ್ರೂ ಕೂಡ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇನ್ನು ಇಲ್ಲಿ ಓಡಾಡುವಂತಹ ಜನ ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಟ್ರಾನ್ಸ್ಫಾರ್ಮರ್ ಯಾವ ರೀತಿಯಾಗಿ ಬೀಳುವ ಹಂತದಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಹೀಗಿದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ. ಅಲ್ಲಿ ಬೇರೆ ಒಂದು ವ್ಯವಸ್ಥೆ ಮಾಡುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಆಗಿರುವಂತಹ ದಿವ್ಯ ನಿರ್ಲಕ್ಷ್ಯ ಇದು. ಘಟನೆ ಇದೆಯಲ್ಲ ಶಮಂತ್, ಬೆಂಗಳೂರಿನ ಘಟನೆಯ ನಂತರ ಸಾಕಷ್ಟು ಭಯ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ವಿದ್ಯುತ್ ತಂತಿ ಸ್ವಲ್ಪ ತಗುಲಿದ್ರೆ ಯಾವ ಮಟ್ಟಿಗೆ ಭೀಕರ ಅನಾಹುತ ಆಗುತ್ತೆ ಅದನ್ನ ನೋಡಿದಂತಹ ಕುಟುಂಬದವರ ಒಂದು ಪರಿಸ್ಥಿತಿ ಹೇಗೆ, ಅದು ದೊಡ್ಡ ಒಂದು ಪಾಠ ಕೂಡ. ಎಲ್ಲೆಲ್ಲಿ ನಿರ್ಲಕ್ಷ್ಯ ಇದರಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಟಿವಿ9 ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಗಮನಿಸಬಹುದು ನಾವಲ್ಲಿ ಬಸ್ಸು ಮತ್ತೆ ಲಾರಿಗಳಿಗೆ ತಾಗ್ತಾ ಇದೆ ಆ ತಂತಿಗಳು. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅಷ್ಟು ಜೀವಗಳ ಹಾನಿ ಆಗುತ್ತೆ. ಅನಾಹುತ ಯಾವ ಮಟ್ಟಿಗೆ ಅಂತ ಊಹೆ ಮಾಡೋದಕ್ಕೂ ಕಷ್ಟ ಆಗಬಹುದು. ಆ ಮಟ್ಟಿಗೆ ಇಷ್ಟಾದ್ರೂ ಕೂಡ ಸಾರ್ವಜನಿಕರು ಈ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಆದ್ರೂ ಕೂಡ ರಸ್ತೆಗೆ ಜೋತು ಬಿದ್ದಿದೆ ವಿದ್ಯುತ್ ತಂತಿ, ಇದ್ರ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ. ಅಷ್ಟು ಜನರ ಪ್ರಾಣ ಲೆಕ್ಕಕ್ಕಿಲ್ಲ ಅಂತಂದ್ರೆ ಅವ್ರು ಯಾವ ಮಟ್ಟಿಗೆ ಕರ್ತವ್ಯ ಪ್ರಜ್ಞೆ ಮೆರಿತಾ ಇದ್ದಾರೆ ಅಂತ ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡಬಹುದು. ಟಿವಿ9 ಈ ಬಗ್ಗೆ ಎಲ್ಲೆಲ್ಲಿ ಇಂತಹ ಲೋಪಗಳು ಕಂಡು ಬರ್ತಾ ಇದೆಯೋ ಪ್ರತಿಯೊಂದನ್ನು ಕೂಡ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದೆ. ನಿಜವಾಗಿ ಇದು ಆ ಇಲಾಖೆಯಿಂದ ಆಗ್ಬೇಕಾಗಿತ್ತು, ಆದ್ರೆ ಟಿವಿ9 ಜವಾಬ್ದಾರಿಯುತ ಚಾನೆಲ್ ಆಗಿ ಇದನ್ನ ಮಾಡ್ತಾ ಇದೆ. ಅದಕ್ಕೆ ಸೂಕ್ತ ಸ್ಪಂದನೆ ಸಿಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಾವು ಗಮನಿಸ್ತಾ ಇದ್ದೀವಿ ಟಿವಿ9 ರಿಯಾಲಿಟಿ ಚೆಕ್ ಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಹಲವಾರು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂತಹ ಲೋಪಗಳು ಕಂಡು ಬರ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಹೇಗೆ ಅಂತ? ಶಮಂತ್, ಪ್ರಮುಖವಾಗಿ ಈ ಒಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಈ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ರಸ್ತೆಗೆ ಇನ್ನೇನು ಜೋತು ಬೀಳುವ ಹಂತದಲ್ಲಿದೆ, ಅಪಾಯದ ಹಂತದಲ್ಲಿವೆ. ಈ ಬಗ್ಗೆ ಸಾಕಷ್ಟು ಬಾರಿ ಈ ಒಂದು ಗುಡೇನಕಟ್ಟಿ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಕೇವಲ ಈ ಒಂದು ಹೊರವಲಯದಲ್ಲಿರ್ತಕ್ಕಂತಹ ವಿದ್ಯುತ್ ಟ್ರಾನ್ಸ್ಫರ್ಗಳು ಮಾತ್ರವಲ್ಲ, ಗ್ರಾಮದಲ್ಲಿರುವಂತಹ ಬಹುತೇಕ ವಿದ್ಯುತ್ ಕಂಬಗಳು ಮತ್ತು ಈ ವಿದ್ಯುತ್ ತಂತಿಗಳು ಏನು ರಸ್ತೆಗೆ ಜೋತು ಬಿದ್ದಿರ್ತಕ್ಕಂಥದ್ದು, ಬಹುತೇಕ ವಿದ್ಯುತ್ ಕಂಬಗಳೇನಿದವು ಅವೆಲ್ಲವೂ ಕೂಡ ದುರಸ್ತಿ ಹಂತದಲ್ಲಿವೆ. ಈಗಲೋ ಆಗಲೋ ಬೀಳುವಂತಹ ಹಂತದಲ್ಲಿದೆ. ರಾಜ್ಯದ ಬಹುತೇಕ ಕಡೆ ಸಾಕಷ್ಟು ಈ ವಿದ್ಯುತ್ ಕಂಬಗಳಿಂದ ಮತ್ತು ವಿದ್ಯುತ್ ತಂತಿಗಳಿಂದ ಅವಘಡ ಸಂಭವಿಸಿದ್ರು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇಲ್ಲಿ ಗುಡೇನಕಟ್ಟಿ ಗ್ರಾಮಸ್ಥರು ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಗ್ರಾಮಸ್ಥರು ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಇಷ್ಟೊಂದು ಆತಂಕ ಉಂಟಾಗುವ ರೀತಿಯಲ್ಲಿದೆ ವೈರ್ಗಳೆಲ್ಲ ನೋಡ್ತಾ ಇದ್ರೆ, ನೀವು ಗಮನಕ್ಕೆ ತಂದ್ರ ಇಲಾಖೆಯವ್ರದ್ದು? ಮೇಡಮ್, ಸಾಕಷ್ಟು ಬರೀ ನಾವು ಗಮನಕ್ಕೆ ತಂದಿವ್ರಿ ಮೇಡಮ್. ವಾರಗಟ್ಲೆ ಬಸ್ ಸುದ್ದ ಬಂದ್ ಆಗಿದ್ದವ್ರು ಮೇಡಮ್. ಮಳಿ ಗಾಳಿ ಬಿಟ್ಟಾಗ ಎಲ್ಲಾ ನೆಲಕ್ಕೆ ಅಪ್ಪಿಸಿ ರಸ್ತೆ ಸಂಪೂರ್ಣ ಬಂದ್ ಆಗ್ಬಿಡ್ತಾರೆ ಮೇಡಮ್. ಅಲ್ಲ, ಅವಾಗ ಏನ್ ಹೇಳ್ತಾರೆ ನೀವೀಗ ಗಮನಕ್ಕೆ ತಂದ್ರೆ? ಅವರ ಉತ್ತರ ಏನಿರುತ್ತೆ? ಉತ್ತರ ಬರ್ತಾರೆ ಮೇಡಮ್, ಟೆಂಪರರಿ ಮಾಡ್ತಾರ ಹೋಗ್ತಾರೆ ಮೇಡಮ್. ಮತ್ತೆ ಊರೊಳಗ ಮೇಡಮ್ 50 ವರ್ಷ ಆಯ್ತ್ರಿ ಮೇಡಮ್. 50 ವರ್ಷ ಹಿಂದೆ ಕಂಬ ಹಾಕಿದ್ವು, ಇನ್ನೂ ಅವನ್ನ ಬದಲಾವಣೆ ಮಾಡಿಲ್ರಿ. ಎಲ್ಲಾ ಪಕ್ಕಳಿಕ್ಕಿತ್ತು, ಬರೀ ಕಮಣನ ಕಾಣ್ತಾವ ಮೇಡಮ್. ಅದ್ರೊಳಗ ಸಣ್ಣ ಕರೆಂಟ್ ಆಡ್ತೈತಿ. ಯಾರ ಅವಘಡ ಆದ್ರ ಏನಂತೇಳಿ ಸಾಕಷ್ಟು ಬರೀ ನಾವು ಫೋನ್ ಮುಖಾಂತರ ಇದು ಮಾಡ್ಕೊಂಡಿವಿ ಸರ್ ಮೇಡಮ್. ಒಳ್ಳೆ ಮನವಿನೂ ಕೊಟ್ಟೇವಿ. ಮನವಿ ಕೊಟ್ರಿ ಯಾವ್ದು ಸ್ಪಂದನ ಮಾಡಿಲ್ರಿ ಮೇಡಮ್. ಇನ್ನೂ ಒಗ್ಗಟ್ಟಾಗಿ ಅವ್ರ ಗಮನಕ್ಕೆ ತರಬೇಕು ಬಸವರಾಜ್ ಅವರೇ. ಇದನ್ನ ಸರಿ ಹೋಗೋ ತನಕ ಬಿಡಬಾರ್ದು. ಯಾಕಂದ್ರೆ ಇಲ್ಲಿ ಏನು ತೊಂದರೆ ಆಯ್ತು ಅಂತಂದ್ರೆ ಎಷ್ಟೋ ಜೀವಗಳು ಬಲಿಯಾಗಬಹುದು. ಇಲ್ಲ ರೀ ಮೇಡಮ್, ಅವ್ರು ಮಾಡದೇ ಇದ್ರೆ ಮುಂದಿನ ದಿನದಾಗ ನಾವು ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ನಾವು ಅವರ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಕುಂದಿರ್ತೇವೆ ಅಂತೇಳಿ ನಾವು ತಕ್ಷಣನೇ ಮಾಡ್ಬೇಕು ಬಸವರಾಜ್ ಅವರೇ. ಟಿವಿ9 ಕೂಡ ಈ ಬಗ್ಗೆ ಗಮನ ಸೆಳೆಯುತ್ತೆ, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿಯನ್ನ ಕೊಡುತ್ತೆ, ಜೊತೆಗೆ ದೃಶ್ಯವನ್ನ ತೋರಿಸ್ತಾ ಇದೀವಿ ನಾವು. ಈ ದೃಶ್ಯಕ್ಕಿಂತ ಬೇಕಾ ಮೇಡಮ್? ಅದ ಈ ಅಲ್ರಿ ಬಸ್ ಎಲ್ಲ ಟ್ಯಾಕ್ ಬಡಿತಾವ್ರಿ ಮೇಡಮ್. ಅವು ಕ್ಯಾಬಿನ್ ಇರ್ತಾವಲ್ರಿ, ಬಡಿತಾವ. ನಾಳೆ ಯಾವ ಅವಘಡ ಆತಂತಾರಂದ್ರ ಇವ್ರು ಎಷ್ಟು ಮಂದಿಗೆ ಪರಿಹಾರ ಕೊಡ್ತಾರ ಇವ್ರು? ಅದಕ್ಕೆ ಅಲ್ಲಿ ತನಕ ಕಾಯೋದು ಬೇಡ, ಈಗಲೇ ಅವ್ರ ಗಮನಕ್ಕೆ ತರಬೇಕು. ಈ ತಕ್ಷಣ ಸರಿ ಮಾಡ್ಬೇಕು, ಗಡುವು ಕೂಡ ಕೊಡ್ಬೇಕಾಗಿಲ್ಲ. ಅದವ್ರ ಕರ್ತವ್ಯ ಬಸವರಾಜ್ ಅವರೇ, ಮಾಡ್ಲೇಬೇಕು ಅವರು. ಮಾಡ್ಲೇಬೇಕ್ರಿ ಮೇಡಮ್, ಮಾಡ್ಲೇಬೇಕು. ನಾವು ಸಾಕಷ್ಟು ಬರೀ ಗಮನಕ್ಕೆ ತಂದ್ರು ಬರೀ ಬರ್ತಾರ್ರಿ ಮೇಡಮ್. ಬಿಲ್ ತುಂಬಲಿಲ್ಲ ಅಂತಂದ್ರ ಅವ್ರು ಲೈನ್ ಕಟ್ ಮಾಡ್ತಾರ್ರಿ.
ಇಲ್ಲ ಯಾವ ವಿಚಾರವೂ ಇಲ್ಲಿ ಅಡ್ಡಿ ಆಗ್ಬಾರ್ದು, ಸರಿ ಹೋಗ್ಬೇಕು ಅಷ್ಟೇ. ಯಾಕಂದ್ರೆ ಅಲ್ಲಿ ಬಸ್ಸು ಲಾರಿ ಎಲ್ಲ ನೋಡ್ತಾ ಇದೀವಿ, ಬಸ್ಸಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಅಲ್ಲಿ ನಡ್ಕೊಂಡು ಹೋಗೋರು ಎಷ್ಟು ಜನ ಇರ್ತಾರೆ. ದಿವಸ ಇದು ರಾಜ್ಯದ ಹೆದ್ದಾರಿ ಮೇಡಮ್, ಕುಂದಗೋಳ ನವಲಗುಂದ ರಸ್ತೆ ರಾಜ್ಯದ ಹೆದ್ದಾರಿ ಮೇಡಮ್. 132 ನಂಬರ್ ರೀ ಮೇಡಮ್. ಇದು ಇಲ್ಲಿ ಈ ವಾಹನ ಸಿಕ್ಕಾಪಟ್ಟೆ ಅಡ್ಡಾಡ್ತಾವ್ರಿ ಮೇಡಮ್ ದಿನ. ಅದೇ ಅದಕ್ಕೆ ಒಂದ್ ತಿಂಗಳ ಕಾಲಾವಕಾಶ, 2 ತಿಂಗಳ ಕಾಲಾವಕಾಶ ಎಲ್ಲ ತುಂಬಾ ಜಾಸ್ತಿ ಆಯ್ತು ಬಸವರಾಜ್. ಬೆಂಗಳೂರ ಒಂದು ಘಟನೆ ಆಯ್ತು, ತಮ್ಮ ಗಮನಕ್ಕೆ ಬಂದಿರ್ಬೋದು, ತಾಯಿ ಮಗು ಸಜೀವ ದಹನ ಆಗಿರೋದು, ವಿದ್ಯುತ್ ತಂತಿ ನೋಡಿದೇವ್ರಿ ಮೇಡಮ್. ನಿನ್ನಿನ ಒಂದು ದಾವಣಗೆರೆ ಒಳಗೂ ನೋಡಿದೇವ್ರಿ ಮೇಡಮ್ ನ್ಯೂಸ್ ಒಳಗ. ಇಲ್ಲ ಇಲಾಖೆಯವ್ರನ್ನ ಕರೆಸಿ ತೋರಿಸಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಗಮನಕ್ಕೆ ತಂದು ಆದಷ್ಟು ಬೇಗ ಸರಿ ಮಾಡೋ ತರ ಮಾಡ್ಬೇಕು. ಟಿವಿ9 ಕೂಡ ಸಾಥ್ ಕೊಡುತ್ತೆ ಇದಕ್ಕೆ. ಓಕೆ ಮೇಡಮ್, ನಾವು ಅದ್ರ ಬಗ್ಗೆ ಸ್ಟ್ರೈಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಕೊಂಡ್ತೇವ್ರಿ ಮೇಡಮ್. ನಾವು ಇನ್ನೊಂದ್ 2-3 ದಿನದೊಳಗೆ ಒಂದ್ ಲೆಟರ್ ಕೊಟ್ಟು ನಾವು ಕಾನೂನುಬದ್ಧವಾಗಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂತ ಪ್ರಯತ್ನ ಮಾಡ್ತೇವ್ರಿ ಮೇಡಮ್. ಇಲ್ಲ 50 ವರ್ಷಗಳಿಂದ ಹೀಗಿದೆ ಅಂತಂದ್ರೆ ಇನ್ನೂ ಸುಮ್ನೆ ಇದೀವಿ ಅಂತಂದ್ರೆ ಅದು ಪೆದ್ದುತನ ಆಗತ್ತೆ ಬಸವರಾಜ್ ಅವ್ರೆ. ಯಾಕಂದ್ರೆ ಇದು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕಾದ ಪರಿಸ್ಥಿತಿಯಲ್ಲಿ. ಹೌದ್ರಿ ಮೇಡಮ್, ಹೌದು ಮೇಡಮ್. ಎಲ್ಲ ಭಯಭೀತಿಯಿಂದ ಆಟಾಡ್ತಾರೆ ಮೇಡಮ್. ನಾವು ರೈತರೆಲ್ಲ ದನಕರಿಗೆ ಸಾಕೋಲಿಕ್ಕೆ ಮೇವು ತಗೊಂಡ್ ಹೋಗ್ತಾವ್ರಿ. ಮೇಲ್ ಸಂಚ ಎಲ್ಲ ತೆರ್ತಿರ್ತಾರೆ ಮೇಡಮ್. ಅದು ಇನ್ನೊಮ್ಮೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮೇಡಮ್. ನಾ ಎಚ್ಚರಿಕೆ ಕೊಟ್ಟಾಗ ಅವಾಗ ಅವ್ನ ತಂತಿ 2 ಕೂಡಿ ಕಟ್ಟಿದ್ದಾರೆ. ಒಳ್ಳೆ ಅದರ ಬಗ್ಗೆ ಏನೇನು ಮಾಡಿಲ್ರಿ ಮೇಡಮ್ ಅವರು. ಅಲ್ಲ ಜನ ಸುಮ್ನಿದ್ದಾರೆ ಅಂತಂದ್ರೆ ಅವರು ಕೂಡ ನೋಡಿ ಈ ತರ ನಿರ್ಲಕ್ಷ್ಯ ತೋರ್ತಾರೆ. ನೀವು ಸುಮ್ನಿರ್ಬಾರ್ದು ಈ ಸಂದರ್ಭದಲ್ಲಿ. ಬಸವರಾಜ್ ಅವರ ನೀವು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಧಿಕಾರಿಗಳು ಅಂತ? ಬರ್ತೇವ್ರಿ ಮಾಡ್ತೇವ್ರಿ ಅಂತ ಹೇಳ್ತಾರೆ ಮೇಡಮ್. ಸರ ಬಂದ್ ಸ್ವಲ್ಪ ಮಾಡಿ ಹೋಗ್ಬಿಡ್ತಾರ ಸರ್ ಅವ್ರು. ಸಂಪೂರ್ಣ ಅಂತೂ ಮಾಡೋದಿಲ್ಲ ಸರ್. ಈಗ ನೋಡಿ ಸರ್, ಈಗ 2-3 ಕಂಬ ಇನ್ನೂ ನಿಮ್ಮ ಇದಕ್ಕ ಪೂರ್ಣ ಸಿಕ್ಕಿಲ್ರಿ ಸರ್. ಅವು ಊರೊಳಗ್ರಿ ಎಲ್ಲಾ ತಂತೆ ಕಾಣ್ತಾವ್ರಿ ಸರ್ ಅವು. ಓಕೆ, ಅಲ್ಲ ಬಸವರಾಜ್ ಅವ್ರು ಈಗ ನೋಡಿ ದೃಶ್ಯ ಇದೆ ಹೇಗಿದೆ ಅಂತ. ಹಿಂದೆ ಆಗಿರೋ ಘಟನೆಗಳ ಉದಾಹರಣೆ ಇದೆ. ಅವ್ರು ಕೆಲಸ ಮಾಡಿಲ್ಲ 50 ವರ್ಷಗಳಿಂದ ಅದೇ ಕಂಬ ಆ ರೀತಿ ಇದೆ ಅನ್ನೋದು ದೃಶ್ಯ ಸಾಕ್ಷ್ಯ ಹೇಳ್ತಾ ಇದೆ. ಇಷ್ಟಿದ್ದುಕೊಂಡು ನೀವೀಗ ಹೋರಾಟಕ್ಕೆ ಮುಂದಾಗ್ಲೇಬೇಕು ಬಸವರಾಜ್ ಅವರೇ. ಟಿವಿ9 ಕೂಡ ಸಾಥ್ ಕೊಡುತ್ತೆ. ಎಲ್ಲೆಲ್ಲಿ ಈ ತರ ಇದೆಯೋ ರಿಯಾಲಿಟಿ ಚೆಕ್ ಮಾಡಿ ಟಿವಿ9 ಗಮನಕ್ಕೆ ತಂದು ಅಲ್ಲೆಲ್ಲ ಸರಿಯಾದಂತಹ ಒಂದು ಉದಾಹರಣೆ ಕೂಡ ಇದೆ ಮೇಡಮ್. ಇವತ್ತು ನಮ್ ಗ್ರಾಮ ಒಂದಲ್ರಿ ಮೇಡಮ್, ಇಲ್ಲಿ ಇದೇ ನಮ್ ತಾಲೂಕಿನಾಗ ಈ ನಮೂನಿ ಆಗ್ಯಾವ ಮೇಡಮ್. ಎಲ್ಲಿ ಬೇಕಾದಲ್ಲಿ ಅವನ್ನೆಲ್ಲ ಬದಲಾವಣೆ ಮಾಡ್ರಿ ಅಂತೇಳಿ ನಾವು ಪದೇ ಗ್ರಾಮ ಪಂಚಾಯತಿಯಿಂದ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನಾವು ಅವ್ರಿಗೆ ಹೇಳಿವ್ರಿ. ಬಟ್ ಅವರು ಯಾವ್ದು ಇಲ್ಲಿವ್ರಿಗೆ ಗಮನ ತೊಂತಾ ಇಲ್ರಿ ಮೇಡಮ್. ಅದಕ್ಕೆ ನಾವು ಮಿಕ್ಕಿ ಬಂದು ನಾವು ಮೀಡಿಯಾದ ಮುಂದೆ ಹೋಗ್ಯವ್ರಿ ಮೇಡಮ್. ಅಲ್ಲ ಇದೆಲ್ಲ ಮೂಲಭೂತ ಹಕ್ಕು ಬಸವರಾಜ್ ಅವರೇ. ಇದನ್ನೆಲ್ಲ ಯಾವ ಅಧಿಕಾರಿಗಳಾಗ್ಲಿ ಯಾವ ಇಲಾಖೆ ಆಗ್ಲಿ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಸರಿಯಾದ ಹೋರಾಟ ಮಾಡಿ, ಸರಿಯಾದ ಮನವಿ ಮಾಡಿ, ಜವಾಬ್ದಾರಿಯುತ ಚಾನೆಲ್ ಆಗಿ ಟಿವಿ9 ಕೂಡ ಜೊತೆ ಅನೇಕ ರಿಯಾಲಿಟಿ ಚೆಕ್ಗಳ ಮೂಲಕ ಗಮನಕ್ಕೆ ತರುವಂತಹ ಕೆಲಸ ಮಾಡಿದೆ. ಖಂಡಿತವಾಗಿ ಇದ್ರ ವಿಚಾರವನ್ನು ಇಲ್ಲಿಗೆ ಬಿಡಬೇಡಿ. ಒಂದು ತಾರ್ಕಿಕ ಅಂತ್ಯ ಬರಲಿ ಬಸವರಾಜ್. ಇಲ್ಲ ಮೇಡಮ್, ತಾರ್ಕಿಕ ಅಂತ್ಯ ಆಗೋ ಬಿಡುವಲ್ರಿ ಮೇಡಮ್. ಇನ್ನು 2-3 ದಿನದೊಳಗೆ ಅವ್ರು ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡೇ ಮಾಡ್ತಾನ್ರಿ ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ ಬಸವರಾಜ್ ಅವರೇ.